ಬೆಂಗಳೂರಿನ ಡಿಸಿ ಆಫೀಸ್ ಬಳಿ ಇರುವಂತಹ ಕಂದಾಯ ಇಲಾಖೆಯ ಉಪನೋಂದಣಾಧಿಕಾರಿ ಮತ್ತು ವಿವಾಹ ನೋಂದಣಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಕಚೇರಿಗೆ ಹೋಗೋದಕ್ಕೆ ಸಾರ್ವಜನಿಕರಿಗೆ ವಿಪರೀತ ಪ್ರಾಬ್ಲಮ್ ಆಗ್ತಾ ಇದೆ. 2 ತಿಂಗಳಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರವೇಶ ಪಡೆಯೋದಕ್ಕೆ ವಯೋವೃದ್ಧರು ಹೆಂಗಸರು ಬಹಳ ಪ್ರಾಬ್ಲಮ್ ಅನ್ನು ಪಡಿತಾ ಇದ್ದಾರೆ. ಹಾಗಾದ್ರೆ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ, ಇದನ್ನು ರೆಕ್ಟಿಫೈ ಮಾಡೋ ಕೆಲಸ ಯಾಕಾಗಿಲ್ಲ? ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕಂದಾಯ ಭವನದಲ್ಲಿ ಕೆಟ್ಟು ನಿಂತ ಲಿಫ್ಟ್. ಕಳೆದ 2 ತಿಂಗಳಿಂದ ಸಾರ್ವಜನಿಕರ ಪರದಾಟ. ಬೆಂಗಳೂರಿನ ಕೆಜಿ ರಸ್ತೆಯಲ್ಲಿ ಇರುವ ಕಂದಾಯ ಭವನದ ಡಿಸಿ ಕಚೇರಿಗೆ ದಿನಕ್ಕೆ ಸಾವಿರಾರು ಜನ ತಮ್ಮ ಕೆಲಸ ಕಾರ್ಯಕ್ಕೆ ಬರ್ತಾರೆ. 4-5 ಫ್ಲೋರ್ ಇರೋ ಬಿಲ್ಡಿಂಗ್ ಪ್ರವೇಶ ಮಾಡೋಕೆ ಸಾರ್ವಜನಿಕರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಕಷ್ಟ ಆಗ್ತಿದೆ. ಯಾಕಂದ್ರೆ ಕಳೆದ 2 ತಿಂಗಳಿನಿಂದ ಉಪ ನೋಂದಣಾಧಿಕಾರಿಗಳ ಕಚೇರಿ ಮತ್ತು ವಿವಾಹ ನೋಂದಣಾಧಿಕಾರಿಗಳ ಕಚೇರಿ ಪ್ರವೇಶ ಮಾಡೋ ಲಿಫ್ಟ್ ಕೆಟ್ಟು ಹೋಗಿದೆ. ಕೆಜಿ ರಸ್ತೆಯಲ್ಲಿರುವ ಕಂದಾಯ ಭವನ ಡಿಸಿ ಕಚೇರಿ ಒಳಭಾಗದಲ್ಲೇನೆ ಉಪ ನೋಂದಣಾಧಿಕಾರಿ ಮತ್ತು ವಿವಾಹ ನೋಂದಣಿ ಕಚೇರಿಗಳಿಗೆ ಹೋಗ್ಲಿಕ್ಕೆ ಜನ ಹರಸಾಹಸ ಪಡುವಂತಾಗಿದೆ. ಲಿಫ್ಟ್ ಕೆಟ್ಟು ನಿಂತು 2-2.5 ತಿಂಗಳಾದ್ರೂ ಕೂಡ ಇನ್ನೂ ಸರಿಪಡಿಸಿಲ್ಲ. ವಯಸ್ಸಾದಂತವರು, ಅಂಗವಿಕಲರು ಎಲ್ಲರೂ ಕೂಡ ಲಿಫ್ಟ್ ಮೂಲಕನೇ ಹೋಗ್ಬೇಕು. ಲಿಫ್ಟ್ ಕೆಟ್ಟಿರೋ ಪರಿಣಾಮ 4 ಅಂತಸ್ತಿನ ಕಟ್ಟಡವನ್ನ ಮೆಟ್ಟಿಲುಗಳನ್ನ ಹತ್ತಿ ಸಾಗಬೇಕಿದೆ. ಲಿಫ್ಟ್ ಕೆಟ್ಟಿರುವ ಪರಿಣಾಮ ವೃದ್ಧರು, ಅಂಗವಿಕಲರು ಕಚೇರಿಗೆ ಹೋಗೋಕೆ ಕಷ್ಟ ಆಗ್ತಿದೆ. ಕಳೆದ 2 ತಿಂಗಳಿನಿಂದ ಸಮಸ್ಯೆ ಇದ್ದು ಸರಿಪಡಿಸೋಕೆ ಸಾಧ್ಯ ಆಗ್ತಿಲ್ಲ. ಇನ್ನೇನು ಸಾರ್ವಜನಿಕ ಸೇವೆ ಮಾಡ್ತಾರೆ ಅಂತ ಜಿಲ್ಲಾಧಿಕಾರಿಗೆ ಛೀಮಾರಿ ಹಾಕ್ತಿದ್ದಾರೆ. ಗಾಂಧಿನಗರ್ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಲಿಫ್ಟ್ 1.5 ತಿಂಗಳಿಂದ ಲಿಫ್ಟ್ ಇಲ್ಲ. ಜನರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ನಾನು ಇವತ್ತು IGR ಮುಂದೆ ಹೋಗಿ ಕಂಪ್ಲೇಂಟ್ ಕೊಡಬೇಕಂತ ಇದ್ದೆ. ಒಂದ್ಸಲ IGR ಮೇಲೆ ಬಂದು ನೋಡ್ಕೊಂಡು ಹೋದ್ರೆ ಕಷ್ಟ ಆಗತ್ತಾ ಇರ್ತದೆ. 4 ಫ್ಲೋರ್ ಹತ್ಬೇಕು, ಇಳಿಬೇಕು, ಅಷ್ಟು ಈಸಿ ಇಲ್ಲ. ಲಿಫ್ಟ್ಗೆ ಏನನ್ನ ಸ್ವಲ್ಪ ಇದು ಮಾಡಿಕೊಟ್ರೆ ಒಳ್ಳೇದಿರ್ತದೆ. ಕೇಳಕ್ಕೆ ಬಂತು ಅಂದರೆ ಅದು ಎಲ್ಲಿ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇನೋ ಬಗೆಹರಿಸಿ ಜನರಿಗೆ ಒಳ್ಳೇದನ್ನ ಮಾಡ್ರಿ. ಸಬ್ ರಿಜಿಸ್ಟರ್ ದಿನ ಬರುವಾಗಲೂ ಇದೇ ಕತೆ. ಸುಮಾರು 2 ತಿಂಗಳಿಂದ ಇದೇ ನ್ಯೂಸ್. ಲಿಫ್ಟ್ ವರ್ಕ್ ಆಗ್ತಿಲ್ಲ. ವಯಸ್ಸಾಗಿರೋರು, ಹ್ಯಾಂಡಿಕ್ಯಾಪ್ಟು ತುಂಬಾ ಜನರು ಬರ್ತಾರೆ. ಅವರಿಂದ ಮೇಲೆ ಬರೋಕ್ಕಾಗಲ್ಲ. ಬಹು ಅಂತಸ್ತಿನ ಕಟ್ಟಡಗಳು ಇರೋ ಸರ್ಕಾರಿ ಕಚೇರಿಗಳಲ್ಲಿ ಲಿಫ್ಟ್ ವರ್ಕ್ ಆಗಲ್ಲ ಅಂದ್ರೆ ವಯಸ್ಸಾದವರು, ವಿಶೇಷ ಚೇತನರು ಅಧಿಕಾರಿಗಳನ್ನ ಭೇಟಿ ಮಾಡಿ ಸರ್ಕಾರಿ ಕೆಲಸ ಮಾಡಿಸಿಕೊಳ್ಳೋದು ಕಷ್ಟ ಆಗುತ್ತೆ. ಕೂಡಲೇ ಸಮಸ್ಯೆ ಬಗೆಹರಿಸುತ್ತಾರಾ? ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.